ಖರ್ಗೆ ಡಿಕೆ ನಡುವೆ ಎಕ್ಸ್ಕ್ಲೂಸಿವ್ ಪವರ್ ಮಾತುಗಳಾಗಿವೆ. ಕಲಬುರಗಿಯಿಂದ ನವದೆಹಲಿ ಈ ಜರ್ನಿಯ ಮಧ್ಯೆ ಏನೇನಾಯಿತು? ಖರ್ಗೆ ಡಿಕೆ ನಡುವೆ ಎಕ್ಸ್ಕ್ಲೂಸಿವ್ ಪವರ್ಫುಲ್ ಮಾತುಗಳಾಗಿವೆ. ಕಲಬುರಗಿಯಿಂದ ನವದೆಹಲಿಯ ತನಕ ಈ ಜರ್ನಿ ನಡೀತಲ್ಲ, ಇಲ್ಲಿ ಮಧ್ಯೆ ಏನಾಯಿತು? ಕಲಬುರಗಿಯಿಂದ ಮಧ್ಯಾಹ್ನ 3:15ಕ್ಕೆ ಹೊರಟಂತಹ ಫ್ಲೈಟ್ ಅದು ಸಂಜೆ 5:15ಕ್ಕೆ ಸರಿಯಾಗಿ ದೆಹಲಿಯಲ್ಲಿ ಲ್ಯಾಂಡಿಂಗ್ ಆಗಿದೆ. ದೆಹಲಿಯಲ್ಲಿ ಡಿಕೆ ಖರ್ಗೆ ಸ್ಪೆಷಲ್ ಫ್ಲೈಟ್ ಲ್ಯಾಂಡ್ ಆಗಿರುವಂಥದ್ದು. ಬರೋಬ್ಬರಿ 2.25 ಗಂಟೆ ಡಿಕೆ ಮತ್ತು ಖರ್ಗೆ ಡೀಪ್ ಚರ್ಚೆ ಮಾಡಿದ್ದಾರೆ. ಡಿಕೆ ಖರ್ಗೆ ನಡುವೆ ಏನೆಲ್ಲ ಚರ್ಚೆ ಆಯಿತು? 2.25 ಗಂಟೆಯಲ್ಲಿ ಡಿಕೆಶಿ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಬಿಗ್ ಗೇಮ್ ಪ್ಲಾನ್ ಏನಾದ್ರು ಮಾಡಿದ್ರ? ಶುವೇಗ ನ್ಯೂಸ್ ನಲ್ಲಿ ಬಿಗ್ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಡಿಕೆಶಿಯ ನಡುವೆ ಪವರ್ಫುಲ್ ಮಾತುಕತೆ ಆಗಿದೆ. ಕಲಬುರಗಿಯಿಂದ ದೆಹಲಿಗೆ ಪ್ರಯಾಣ ಬೆಳೆಸಿದ್ರು. ಈ ಜರ್ನಿ ಇದೆಯಲ್ಲ 2.25 ಗಂಟೆ. 3:15ಕ್ಕೆ ಸರಿಯಾಗಿ ಫ್ಲೈಟ್ ಹೊರಟಿತು. ಅಲ್ಲಿ 5:15ಕ್ಕೆ ಕರೆಕ್ಟ್ ಆಗಿ ಲ್ಯಾಂಡ್ ಆಗಿದೆ ದೆಹಲಿಯಲ್ಲಿ. ದೆಹಲಿಯಲ್ಲಿ ಡಿಕೆ ಖರ್ಗೆ ಸ್ಪೆಷಲ್ ಫ್ಲೈಟ್ ಲ್ಯಾಂಡ್ ಆಗಿದೆ. ಬರೋಬ್ಬರಿ 2.25 ಗಂಟೆ ಡಿಕೆಶಿ ಮತ್ತು ಖರ್ಗೆ ಡೀಪ್ ಚರ್ಚೆ ಮಾಡಿದ್ದಾರೆ. ಖರ್ಗೆ ನಡುವೆ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಡಿಕೆಶಿ ಅವರ ನಡುವೆ ಏನೆಲ್ಲ ಚರ್ಚೆ ಆಯಿತು? ಯಾವೆಲ್ಲ ವಿಚಾರಗಳು ಚರ್ಚೆ ಆಯಿತು? ಈಗ ಮುಖ್ಯವಾಗಿ ಮುನ್ನೆಲೆಯಲ್ಲಿರೋದೇ ಪವರ್ ಫೈಟ್ ವಿಚಾರ. ಇನ್ನು ಅದೇ ಕಾರಣಕ್ಕೆ ಡಿಕೆಶಿ ಕೂಡ ಪದೇ ಪದೇ ದೆಹಲಿಗೆ ಹೋಗುವಂಥದ್ದು. ಹಾಗಾಗಿ ಈ ಫ್ಲೈಟ್ ಜರ್ನಿ ಇದೆಯಲ್ಲ, ಇವರಿಬ್ಬರ ಫ್ಲೈಟ್ ಜರ್ನಿ, ಒಬ್ಬರು ಹೈಕಮಾಂಡ್ನ ಪ್ರಬಲ ನಾಯಕರು ನೇತೃತ್ವವನ್ನು ವಹಿಸಿಕೊಂಡಂತವರು, ಇನ್ನೊಬ್ಬರು ಇಲ್ಲಿನ ಕಾಂಗ್ರೆಸ್ ಅಧ್ಯಕ್ಷರು. ಒಟ್ನಲ್ಲಿ ಈ ಮಾತುಕತೆ ಭಾರಿ ಕುತೂಹಲವನ್ನ ಕೆರಳಿಸಿದೆ. ಜರ್ನಿ ಇದೆಯಲ್ಲ, ಒಟ್ಟೊಟ್ಟಿಗೆ ಪ್ರಯಾಣವನ್ನ ಬೆಳೆಸಿದ್ದರ ಕಾರಣವೇನು? ಅಧಿಕಾರ ಹಂಚಿಕೆ ಬಗ್ಗೆ ಡಿಕೆ ಮತ್ತು ಖರ್ಗೆ ಮಹಾಮಂಥನ ನಡೆಸಿದಂಥದ್ದು. ರಾಜ್ಯದ ಕಾಂಗ್ರೆಸ್ ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳೋದು ನನ್ನ ಜವಾಬ್ದಾರಿ. ನನ್ನ ವಿಚಾರದಲ್ಲಿ ಸೋನಿಯಾ ಅಮ್ಮನಿಗೆ ಸಾಫ್ಟ್ ಕಾರ್ನರ್ ಇದೆ. ನಾನು ಸಿಎಂ ಆಗೋಕೆ ಅವರು ಒಪ್ಪಿದ್ದಾರೆ. ಈ ವಿಚಾರ ನಿಮಗೂ ಗೊತ್ತಿದೆ. ರಾಹುಲ್ ಗಾಂಧಿ ಅವರನ್ನ ಈ ವಿಚಾರದಲ್ಲಿ ಒಪ್ಪಿಸೋದು ಬಾಕಿ ಉಳಿದಿದೆ. ರಾಹುಲ್ ಗಾಂಧಿ ಅವರನ್ನ ಒಪ್ಪಿಸುವಂತಹ ಹೊಣೆ ನೀವೇ ತೆಗೆದುಕೊಳ್ಳಬೇಕು. ನೀವು ಮನಸ್ಸು ಮಾಡಿದ್ರೆ ಮಾತ್ರ ನನ್ನ ಕನಸು ನನಸಾಗುತ್ತದೆ. ಪಟ್ಟ ಕೊಡಿಸುವ ಸಂಪೂರ್ಣ ಹೊಣೆ ಖರ್ಗೆ ಮೇಲೆ ಹಾಕಿದ ಡಿಸಿಎಂ ಡಿಕೆಶಿ. ಇದು ಅಶ್ವವೇಗ ನ್ಯೂಸ್ನ ಬಿಗ್ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್. ಅವರಿಬ್ಬರ ಮಧ್ಯೆ ಏನು ಮಾತುಕತೆ ಆಯ್ತು ಅನ್ನೋದನ್ನ ನಾವು ಹೇಳ್ತಿದ್ದೀವಿ. ಅಧಿಕಾರ ಹಂಚಿಕೆಯ ಬಗ್ಗೆ ಮಾತನಾಡಿದ್ದಾರೆ. ಅಧಿಕಾರ ಹಂಚಿಕೆಯ ಮಹಾಮಂಥನದ ಬಗ್ಗೆ, ರಾಜ್ಯ ಕಾಂಗ್ರೆಸ್ನಲ್ಲಿ ಶಾಸಕರನ್ನ ವಿಶ್ವಾಸಕ್ಕೆ ತಗೊಳ್ಳೋದು, ಶಾಸಕರು ನನ್ನ ಪರವಾಗಿರೋದು ಆ ರೀತಿಯಾಗಿ ನೋಡ್ಕೊಳ್ಳೋದು ನನ್ನ ಜವಾಬ್ದಾರಿ. ಇನ್ನು ಸೋನಿಯಾ ಅಮ್ಮನಿಗೆ ನನ್ನ ಬಗ್ಗೆ ಸಾಫ್ಟ್ ಕಾರ್ನರ್ ಇದೆ ಅಂದಿದ್ದಾರೆ ಡಿಕೆಶಿ. ನಾನು ಸಿಎಂ ಆಗಕ್ಕೆ ಸೋನಿಯಾ ಅವರು ಒಪ್ಕೊಂಡಿದ್ದಾರೆ. ಆ ವಿಚಾರ ನಿಮಗೂ ಗೊತ್ತಿದೆ. ಆದ್ರೆ ರಾಹುಲ್ ಗಾಂಧಿ ಅವರು ಈ ವಿಚಾರದಲ್ಲಿ ಇನ್ನೂ ಒಪ್ಪಿಕೊಂಡಿಲ್ಲ. ಒಪ್ಪಿಸೋದು ಬಾಕಿ ಇದೆ. ಒಪ್ಪಿಸುವಂತ ಹೊಣೆ ನೀವೇ ತೆಗೆದುಕೊಳ್ಳಬೇಕು. ನೀವು ಮನಸ್ಸು ಮಾಡಿದ್ರೆ ಮಾತ್ರ ನನ್ನ ಕನಸು ನನಸಾಗುತ್ತೆ. ಪಟ್ಟ ಕೊಡಿಸುವ ಸಂಪೂರ್ಣ ಹೊಣೆ ಖರ್ಗೆ ಮೇಲೆ ಹಾಕಿದ ಡಿಸಿಎಂ ಡಿಕೆ ಶಿವಕುಮಾರ್. ಶುವೇಗ ನ್ಯೂಸ್ನ ಬಿಗ್ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಪಟ್ಟ ಕೊಡಿಸುವ ಹೊಣೆಯನ್ನ ಡಿಕೆಶಿ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಒಪ್ಪಿಸಿದ್ದಾರೆ. ಈಗ ಸೋನಿಯಾ ಅಮ್ಮನಿಗೆ ನನಗೇನು ಅಂತ ಗೊತ್ತು. ಅವರು ನಾನು ಸಿಎಂ ಆಗ್ಲಿ ಅಂತಾನೆ ಬಯಸ್ತಾರೆ. ಅವರು ಒಪ್ಕೊಂಡಾಗಿದೆ. ಆ ವಿಚಾರ ನಿಮಗೂ ಗೊತ್ತಿದೆ. ಆದ್ರೆ ರಾಹುಲ್ ಗಾಂಧಿ ಅವರನ್ನ ಒಪ್ಪಿಸುವಂತಹ ಹೊಣೆ ಇದೆಯಲ್ಲ, ಅದನ್ನ ನೀವೇ ತೆಗೆದುಕೊಳ್ಳಬೇಕು. ಹೆಂಗಾರ ಮಾಡಿ ಅವ್ರನ್ನ ಒಪ್ಪಿಸ್ಬೇಕು. ನಾನು ಸಿಎಂ ಆಗಬೇಕು. ಹಾಗೆ ಮಾಡಿದ್ರೆ ಮಾತ್ರ ನನ್ನ ಮನಸ್ಸಲ್ಲಿರುವಂತಹ ಆಸೆ ಈಡೇರುತ್ತೆ, ನನ್ನ ಕನಸು ನನಸಾಗುತ್ತೆ. ಹಾಗಾಗಿ ನನಗೆ ಪಟ್ಟ ಕೊಡಿಸುವಂತಹ ಸಂಪೂರ್ಣ ಹೊಣೆಯನ್ನ ನೀವೇ ತೆಗೆದುಕೊಳ್ಳಬೇಕು ಅಂತ ಖರ್ಗೆ ಮೇಲೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಈ ಭಾರವನ್ನ ಹಾಕಿದ್ದಾರೆ. ಒಟ್ಟಿನಲ್ಲಿ ರಾಜ್ಯದ ಕಾಂಗ್ರೆಸ್ನಲ್ಲಿರುವಂತಹ ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳೋದು, ರಾಜ್ಯದಲ್ಲಿ ಏನೇ ಆದರೂ ಕಾಂಗ್ರೆಸ್ನಲ್ಲಿ ಅದರ ಎಲ್ಲ ಆಗುಹೋಗುಗಳ ಜವಾಬ್ದಾರಿ ನನ್ನದು. ಆದ್ರೆ ಅಲ್ಲಿ ನೀವು ಒಪ್ಪಿಸಬೇಕು ಅಂತ ಹೇಳಿದ್ದಾರೆ. 2.5 ವರ್ಷಕ್ಕೆ ಸಿದ್ದರಾಮಯ್ಯ ಪಟ್ಟ ಬಿಟ್ಕೊಡ್ತೀನಿ ಅಂದಿದ್ರು. ಆದ್ರೆ 3 ವರ್ಷ ಆಗ್ತಾ ಬಂದ್ರು ಸಿದ್ದರಾಮಯ್ಯ ಮನಸ್ಸು ಮಾಡಲಿಲ್ಲ. ಆದ್ರೆ ನಾನು ಆಶಾಜೀವಿ. ಬಜೆಟ್ ಅಧಿವೇಶನ ಮುಗಿದು ಕೂಡಲೇ ಪಟ್ಟ ಕೊಡಿಸಿ ರಾಹುಲ್ ಗಾಂಧಿ ಅವರನ್ನ ಈ ವಿಚಾರದಲ್ಲಿ ಒಪ್ಪಿಸೋದು ನಿಮ್ಮ ಹೊಣೆ. ಪಂಚ ಸಮರದ ಮೇಲೆ ಪರಿಣಾಮ ಎಂಬ ಅಂಚಿಕೆ ಬೇಡ. ತಮಿಳುನಾಡು ಹೇಗಿದ್ರೂ ಗೆಲ್ತೀವಿ, ಕೇರಳವನ್ನ ಗೆಲ್ಲಿಸ್ಕೊಳ್ಳೋಣ. ಅಸ್ಸಾಂ ಹೊಣೆನೆ ನಂಗೆ ಕೊಟ್ಟಿದ್ದೀರಾ, ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಡ್ತೀನಿ. ನನ್ನನ್ನ ಸಿಎಂ ಮಾಡಿಸಿ, ಮಿಕ್ಕಿದ್ದು ನಾನು ನೋಡ್ಕೋತೀನಿ. ಎಐಸಿಸಿ ಅಧ್ಯಕ್ಷ ಖರ್ಗೆ ಬಳಿ ಡಿಕೆ ಶಿವಕುಮಾರ್ ಮಹಾ ಮಾತುಗಳಿವು. ಆಯ್ತಪ್ಪ ಮಾತಾಡ್ತೀನಿ, ಆತ್ರ ಬೇಡ ಅಂದ್ರು ಮಲ್ಲಿಕಾರ್ಜುನ್ ಖರ್ಗೆ. ನಿಮ್ಮ ಶುವೇಗ ನ್ಯೂಸ್ನಲ್ಲಿ ಬಿಗ್ ಪೊಲಿಟಿವ್ ಎಕ್ಸ್ಕ್ಲೂಸಿವ್ ಅನ್ನ ತೋರಿಸ್ತಿದ್ದೀನಿ. ಪೊಲಿಟಿಕಲ್ ಆಗಿ ಸುದ್ದಿಯನ್ನು ಬ್ರೇಕ್ ಮಾಡ್ತಿದ್ದೀವಿ.
2.5 ವರ್ಷಕ್ಕೆ ಸಿದ್ದರಾಮಯ್ಯ ಪಟ್ಟ ಬಿಟ್ಕೊಡ್ತೀನಿ ಅಂದಿದ್ರು. ಆದ್ರೆ 3 ವರ್ಷ ಕಳೀತಾ ಬಂದ್ರು ಕೂಡ ಸಿದ್ದರಾಮಯ್ಯ ಇನ್ನೂ ಮನ್ಸು ಮಾಡ್ತಿಲ್ಲ. ನಾನು ಆಶಾಜೀವಿ, ಬಜೆಟ್ ಆದ್ಮೇಲೆ ನನಗೆ ಪಟ್ಟ ಕೊಡಿಸ್ಲೇಬೇಕು ನೀವು ಅಂತ ಪಟ್ಟು ಹಿಡ್ಕೊಂಡು ಕೂತಿದ್ದಾರೆ ಡಿಕೆಶಿ. ರಾಹುಲ್ ಗಾಂಧಿ ಅವರನ್ನ ಈ ವಿಚಾರದಲ್ಲಿ ಒಪ್ಪಿಸೋ ಹೊಣೆಯನ್ನ ಖರ್ಗೆಗೆ ಬಿಟ್ಟಿದ್ದಾರೆ. ಪಂಚಸಮರ ಅಂದ್ರೆ ಈ ನೆಕ್ಸ್ಟ್ ಎಲೆಕ್ಷನ್ಗಳು ಏನು ಬರ್ತಿದೆಯೋ ಅದರ ಮೇಲೆ ನಿಮ್ಮ ಹಂಚಿಕೆ ಬೇಡ. ಯಾಕಂದ್ರೆ ತಮಿಳುನಾಡನ್ನ ನಾವು ಗೆಲ್ತೀವಿ, ಕೇರಳವನ್ನ ಗೆಲ್ಲಿಸ್ಕೊಳ್ಳೋಣ. ಅಸ್ಸಾಂ ಹೊಣೆ ನಂಗೆ ಕೊಟ್ಟಿದ್ದೀರಾ, ನಾನು ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತೀನಿ, ನನ್ನನ್ನು ಸಿಎಂ ಮಾಡಿ ಮಿಕ್ಕಿದ್ ನಾನು ನೋಡ್ಕೋತೀನಿ ಅಂದಿದ್ದಾರೆ. ಎಐಸಿಸಿ ಅಧ್ಯಕ್ಷ ಖರ್ಗೆ ಬಳಿ ಡಿಕೆ ಶಿವಕುಮಾರ್ ಮಾತುಗಳನ್ನಾಡಿದ್ದಾರೆ. ಮಹಾಮಂಥನ ನಡೆದಿದೆ. ಒಟ್ನಲ್ಲಿ ಆಯ್ತಪ್ಪ ಮಾತಾಡ್ತೀನಿ, ಆತರ ಬೇಡ ಅಂದ್ರು ಮಲ್ಲಿಕಾರ್ಜುನ್ ಖರ್ಗೆ. ಎಲ್ಲ ವಿಚಾರಗಳನ್ನ ಈ 2.25 ಗಂಟೆ ಏನು ಮಾತಾಡಿದ್ರು ನಿಮ್ಮ ಅಶ್ವವೇಗ ನ್ಯೂಸ್ ನಲ್ಲಿ ಆ ಸುದ್ದಿಗಳನ್ನ ಕೊಡ್ತಾ ಇದ್ದೀವಿ. ಎರಡೂವರೆ ವರ್ಷ ಆಯ್ತು, 3 ವರ್ಷನೂ ಕಳೀತು, ಇನ್ನೂ ಕೂಡ ಸಿದ್ದರಾಮಯ್ಯ ಸಿಎಂ ಪಟ್ಟ ಬಿಟ್ಕೊಡೋ ಯೋಚನೆ ಮಾಡ್ತಿಲ್ಲ. ಆದ್ರೆ ನಾನು ಆಶಾಜೀವಿ, ಅಷ್ಟು ಬೇಗ ನಾನು ಹೋಪ್ಸ್ ಕಂಡ್ಕೊಳ್ಳೋದಿಲ್ಲ. ಈ ಬಜೆಟ್ ಅಧಿವೇಶನ ಆದ ತಕ್ಷಣ ನನಗೆ ಪಟ್ಟ ಕೊಡಿಸ್ಬಿಡಿ. ಅಲ್ಲಿ ಸೋನಿಯಾ ಗಾಂಧಿ ಅವರು ಒಪ್ಕೊಂಡಾಗಿದೆ, ಅವ್ರಿಗೆ ನಾನು ಏನು ಅಂತ ಗೊತ್ತು. ಆದ್ರೆ ರಾಹುಲ್ ಗಾಂಧಿ ಇದಾರಲ್ಲ, ಅವ್ರನ್ನ ಒಪ್ಸೋವಂತ ಹೊಣೆ ನಿಮ್ಮದೇ. ನನಗೆ ಒಟ್ನಲ್ಲಿ ಪಟ್ಟ ಕೊಡಿಸಿ, ನಾನು ಬೇರೆ ರಾಜ್ಯಗಳನ್ನ ಗೆಲ್ಲಿಸುವಂತಹ ಹೊಣೆ ಕೂಡ ಹೊತ್ಕೋತೀನಿ ಅಂತ ಹೇಳಿದ್ದಾರೆ ಡಿ ಕೆ ಶಿವಕುಮಾರ್. ಎಸ್, ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿವೇಕ್, ನೇರ ಸಂಪರ್ಕದಲ್ಲಿದ್ದಾರೆ. ಎಸ್ ವಿವೇಕ್, ಈಗ ಆಗ್ತಿರುವಂತಹ ಬದಲಾವಣೆಗಳನ್ನ, ಈ ಒಂದು ಏನು ಜರ್ನಿ ಆಯ್ತು, ಫ್ಲೈಟ್ ಜರ್ನಿ 2.25 ಗಂಟೆಗಳು ಭಾರಿ ಕುತೂಹಲವನ್ನ ಮೂಡಿಸಿದೆ. ಜೊತೆಗೆ ರಾಜ್ಯ ಕಾಂಗ್ರೆಸ್ನಲ್ಲಿ ಇದರಿಂದ ಏನೆಲ್ಲ ಸಂಚಲನ ಉಂಟಾಗಬಹುದು ಮತ್ತು ಮತ್ತೆ ಮತ್ತೆ ಬೇಡಿಕೆ ಇಡ್ತಾನೆ ಇದ್ದಾರೆ ಡಿಕೆಶಿ ಅವರು. ಈಗ ಖರ್ಗೆವರೆಗೂ ಕೂಡ ಮಾತನಾಡಿದ್ದಾರೆ. ಏನಾಗಬಹುದು ವಿವೇಕ್, ಏನಿದೆ ಹೆಚ್ಚಿನ ಮಾಹಿತಿ? ಎಸ್ ಮಂಜರಿ, ಈಗಾಗಲೇ ಏನು ಪವರ್ ಶೇರಿಂಗ್ ವಿಚಾರ ಕಳೆದ 2.5 ವರ್ಷಗಳಿಂದ ಕೂಡ ಕೇಳಿ ಬರ್ತಾ ಇತ್ತು. ಇದು ದೊಡ್ಡ ಮಟ್ಟದಲ್ಲಿ ಈಗ ಸಂಚಲನ ಮೂಡಿಸುವಂಥ ಸಾಧ್ಯತೆಗಳಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ಅದರಲ್ಲೂ ಕೂಡ ಪ್ರಮುಖವಾಗಿ ಯಾಕೆ ಅಂದರೆ ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಭೇಟಿ ಮಾಡಿರುವಂಥ ವಿಚಾರ ಏನಿದೆ, ಇದು ಕೂಡ ಸಾಕಷ್ಟು ಸಂಚಲನ ಮೂಡಿಸುವಂಥ ಸಾಧ್ಯತೆಗಳೇ ಹೆಚ್ಚಿದೆ ಅಂತಲೇ ಹೇಳ್ಬೋದು. ಇದರಲ್ಲೂ ಕೂಡ ಪ್ರಮುಖವಾಗಿ ಇವತ್ತು ಏನು 2.5 ಗಂಟೆಗಳ ಕಾಲ ಒಟ್ಟಾರೆ ಪ್ರವಾಸ ಡೆಲ್ಲಿಗೆ ಮಲ್ಲಿಕಾರ್ಜುನ್ ಖರ್ಗೆ ಹಾಗೂ ಡಿ ಕೆ ಶಿವಕುಮಾರ್ ಅವರು ಮಾಡಿದ್ದಾರೆ. ಇಲ್ಲಿ ಸಾಕಷ್ಟು ಮಾತುಕತೆಗಳು ನಡೆದಿರುವಂಥ ಎಲ್ಲ ಸಾಧ್ಯತೆಗಳಿದೆ ಅಂತಲೇ ಕೇಳಿ ಬರ್ತಾ ಇದೆ. ಯಾಕಂದರೆ ಒಂದು 10 ನಿಮಿಷಗಳ ಕಾಲ ಸಿಕ್ಕಿದ್ರೂ ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೊತೆ ಸಾಕಷ್ಟು ವಿಚಾರಗಳನ್ನು ಚರ್ಚೆ ಮಾಡ್ತಕ್ಕಂಥವ್ರು ಡಿ ಕೆ ಶಿವಕುಮಾರ್ ಅವರು. ಅದರ ಜೊತೆಗೆ ಯಾಕೆ ಅವರ ಜೊತೆ ಅಷ್ಟೊಂದು ಚರ್ಚೆ ಮಾಡ್ತಾರೆ ಅಂದರೆ, ಎಐಸಿಸಿ ಅಧ್ಯಕ್ಷರು ಕೂಡ ಆಗಿದ್ದಾರೆ, ಜೊತೆಗೆ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರಾದಂಥ ಸೋನಿಯಾ ಗಾಂಧಿ ಆಗಿರ್ಬೋದು, ರಾಹುಲ್ ಗಾಂಧಿ ಆಗಿರ್ಬೋದು, ಅವರೆಲ್ಲರ ಜೊತೆ 1-to-1 ಇರುವ ಕಾರಣದಿಂದಾಗಿ ಅವರಿಗೆ ಮನವೊಲಿಸ್ತಕ್ಕಂಥ ಕೆಲಸಕ್ಕೂ ಕೂಡ ಇವತ್ತು ಡಿ ಕೆ ಶಿವಕುಮಾರ್ ಅವರು ವಿಮಾನದ ಪ್ರವಾಸದಲ್ಲಿ ಮುಂದಾಗಿದ್ರು ಎಂಬ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಪ್ರಮುಖವಾಗಿ ಏನೆಲ್ಲ ವಿಚಾರಗಳ ಪೈಕಿ ಚರ್ಚೆ ಮಾಡಿರ್ತಾರೆ ಅನ್ನೋ ಒಂದಿಷ್ಟು ಅಂಶಗಳು ಕೂಡ ಉನ್ನತ ಮೂಲಗಳಿಂದ ಅಶ್ವವೇಗಕ್ಕೆ ಲಭ್ಯವಾಗಿದೆ. ಏನು ಅಂತ ನೋಡ್ತಾ ಹೋದ್ರೆ, ಮೊದಲಿಗೆ ಡಿ ಕೆ ಶಿವಕುಮಾರ್ ಅವರು ತಮ್ಮ ಕ್ಲೈಮ್ ಅನ್ನ ಕೂಡ ಮುಂದಿಟ್ಟು ಮಾತನಾಡೋದಕ್ಕೆ ಮುಂದೆ ಮಾಡಿದ್ರಂತೆ. ಏನಂದ್ರೆ, ನಾನು ಮೊದಲಿನಿಂದ ಕೂಡ ಪಕ್ಷವನ್ನ ಕಟ್ಕೊಂಡು ಬಂದಿದ್ದೇನೆ, ಸಿದ್ದರಾಮಯ್ಯನವರಿಗೆ ಇಷ್ಟು ವರ್ಷಗಳ ಕಾಲ ಅಧಿಕಾರ ಕೊಟ್ಟಿದ್ದೇವೆ, ಈ ಹಿಂದೆ ಕೂಡ 2.5 ವರ್ಷಗಳು ಅಂತಾನೆ ಒಂದಿಷ್ಟು ವಿಚಾರಗಳ ಪೈಕಿ ಚರ್ಚೆ ಆಗಿತ್ತು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಂತ ಸಂದರ್ಭದಲ್ಲಿ. ಆದರೆ 2.5 ವರ್ಷ ಅಲ್ಲ, ಈಗಾಗಲೇ 2 ವರ್ಷದ 10 ತಿಂಗಳು ಕಳೆದಿದೆ, ಎಲ್ಲೂ ಕೂಡ ನನಗೆ ಅಧಿಕಾರವನ್ನ ಕೊಡಲಿಲ್ಲ ಅನ್ನೋ ಒಂದಿಷ್ಟು ಬೇಸರವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಏನು ಈ ಹಿಂದೆ ಕೂಡ ಜನವರಿಯಲ್ಲಿ ಒಂದು ಅಧಿವೇಶನ ನಡೆಯುತ್ತೆ, ಈ ಅಧಿವೇಶನ ಮುಗಿದ ಬಳಿಕವೇ ಇನ್ನೇನು ಅಧಿಕಾರ ಹಸ್ತಾಂತರ ಆಗುತ್ತೆ ಎಂಬ ಒಂದಿಷ್ಟು ಚರ್ಚೆಗಳು ಕೂಡ ಆಗಿತ್ತು. ಆ ಸಂದರ್ಭದಲ್ಲೂ ಕೂಡ ಆಗಿಲ್ಲ, ಫೆಬ್ರವರಿಯಲ್ಲೂ ನಿರಾಸೆ ಆಗಿತ್ತು. ಜೊತೆಗೆ ಬಜೆಟ್ ಅಧಿವೇಶನವನ್ನ ಈ ಬಾರಿ ಡಿ ಕೆ ಶಿವಕುಮಾರ್ ಅವರು ನಾನೇ ಮಂಡಿಸಬೇಕು ಅನ್ನೋ ಒಂದಿಷ್ಟು ಕನಸುಗಳನ್ನ ಕೂಡ ಹೊತ್ಕೊಂಡಿದ್ರು. ಆ ಕನಸಿಗೂ ಕೂಡ ತಣ್ಣೀರೆರಚದಂತೆ ಆಯಿತು. ಸಿದ್ದರಾಮಯ್ಯನವರೇ ಬಜೆಟ್ ಮಂಡಿಸಿದ್ರು, ದಾಖಲೆಯ 17ನೇ ಬಜೆಟ್ ಮಂಡಿಸಿದ್ರು. ಇಷ್ಟೆಲ್ಲ ಆದ ಬಳಿಕ ಅಟ್ಲೀಸ್ಟ್ ಈ ಬಾರಿ ಈ ಅಧಿವೇಶನ ಮುಗಿದ ಆದ ಬಳಿಕ ಆದರೂ ಅಧಿಕಾರವನ್ನ ಕೊಡಿಸಿ ಎಂಬ ಒಂದಿಷ್ಟು ಮನದಾಳದ ಮಾತುಗಳನ್ನು ಖರ್ಗೆ ಅವರ ಮುಂದೆ ಕೂಡ ತೋಡ್ಕೊಂಡಿದ್ದಾರೆ. ಜೊತೆಗೆ ಇಲ್ಲಿಯವರೆಗೆ ಅಂದರೆ ಮಾರ್ಚ್ ಮುಗಿಯೋವರೆಗೂ ಕೂಡ ಏನಾದರೂ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗಿ ಮುಂದುವರೆದ್ರು ಕೂಡ 2 ವರ್ಷ 10 ತಿಂಗಳು ಕೂಡ ಆಗುತ್ತೆ. ದೇವರಾಜ ಅರಸು ಅವರ ದಾಖಲೆ ಕೂಡ ಮುರಿದಂತೆ ಆಗುತ್ತೆ. ಎಲ್ಲ ದಾಖಲೆಗಳನ್ನು ಕೂಡ ಈಗಾಗಲೇ ಸಿದ್ದರಾಮಯ್ಯನವರು ಪೂರ್ಣಗೊಳಿಸಿದ್ದಾರೆ. ನನಗೆ ಅಧಿಕಾರವನ್ನ ಕೊಡಿಸಿ ಎಂಬ ಒಂದಿಷ್ಟು ವಿಚಾರಗಳ ಪೈಕಿ ಚರ್ಚೆ ಮಾಡಿದ್ದಾರೆ. ಜೊತೆಗೆ ಹೈಕಮಾಂಡ್ಗೂ ಕೂಡ ಮನವೊಲಿಸ್ತಕ್ಕಂಥ ಜವಾಬ್ದಾರಿಯನ್ನು ನೀವು ತೆಗೆದುಕೊಳ್ಳಿ, ಇಲ್ಲಿರ್ತಕ್ಕಂಥ ಕ್ಷೇತ್ರದ ಆಗಿರ್ಬೋದು, ಸ್ಥಳೀಯ ಶಾಸಕರಾಗಿದ್ದರು ಮತ್ತೆ ರಾಜ್ಯದ ಏನು ಕಾಂಗ್ರೆಸ್ನ 139 ಶಾಸಕರಿದ್ದಾರೆ, ಇವ್ರನ್ನೆಲ್ಲರನ್ನೂ ಕೂಡ ಮನವೊಲಿಸತಕ್ಕಂಥ ಕೆಲಸಕ್ಕೆ ನಾನು ಮುಂದಾಗ್ತೀನಿ, ನಾನು ಅವರ ಜೊತೆ
ಚರ್ಚೆ ಮಾಡ್ತೀನಿ, ನಾನು ಇಷ್ಟು ಶಾಸಕರನ್ನು ಕೂಡ ವಿಶ್ವಾಸಕ್ಕೆ ತಗೋತೀನಿ, ಜೊತೆಗೆ ಸಿದ್ದರಾಮಯ್ಯ ಆಪ್ತರನ್ನ ಎಲ್ಲರನ್ನೂ ಕೂಡ ನಾನು ವಿಶ್ವಾಸಕ್ಕೆ ತಗೋತೀನಿ. ಕೇವಲ ಈಗಿರ್ತಕ್ಕಂಥದ್ದು ಹೈಕಮಾಂಡ್ಗೆ ಒಪ್ಪಿಸುವ ಒಂದೇ ಒಂದು ಜವಾಬ್ದಾರಿ, ಈ ಜವಾಬ್ದಾರಿಯನ್ನು ನೀವು ಹೊತ್ಕೊಳ್ಳಿ ಅನ್ನೋ ಒಂದಿಷ್ಟು ವಿಚಾರವನ್ನು ಕೂಡ ಖರ್ಗೆ ಅವ್ರಿಗೆ ಹೇಳಿದ್ದಾರೆ. ರಾಹುಲ್ ಗಾಂಧಿ ಅವ್ರಿಗಾಗಿರ್ಬೋದು, ಸೋನಿಯಾ ಗಾಂಧಿ ಅವ್ರಿಗಾಗಿರ್ಬೋದು, ಇವರಿಗೆಲ್ಲ ಒಪ್ಪಿಸ್ತಕ್ಕಂಥ ಕೆಲಸಕ್ಕೆ ನೀವು ಮುಂದಾಗಿ ಅನ್ನೋ ಒಂದಿಷ್ಟು ಮಾತುಕತೆಗಳನ್ನು ಕೂಡ ಚರ್ಚೆ ಮಾಡಿದ್ದಾರೆ ಎಂಬ ಮಾಹಿತಿ ಲಭ್ಯವಾಗ್ತಿದೆ. ಜೊತೆಗೆ ಇವತ್ತು ಏನು ಅಲ್ಲೇ ದೆಹಲಿಯಲ್ಲೇ ಕೂಡ ಡಿ ಕೆ ಶಿವಕುಮಾರ್ ಅವರು ಉಳಿಯಲಿದ್ದಾರೆ. ಆ ಸಂದರ್ಭದಲ್ಲೂ ಕೂಡ ಒಂದಿಷ್ಟು ನಾಯಕರಿಗೆ, ಹೈಕಮಾಂಡ್ ನಾಯಕರಿಗೆ ಭೇಟಿಯಾಗುವಂತ ಸಾಧ್ಯತೆಗಳು ಕೂಡ ಇದೆ. ರಾಹುಲ್ ಗಾಂಧಿ ಅವ್ರಿಗೂ ಕೂಡ ಭೇಟಿಯಾಗುವಂತ ಸಾಧ್ಯತೆಗಳಿದೆ ಎಂಬ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಮಂಜರಿ. ಓಕೆ ವಿವೇಕ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.